ಮೊನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆಡಿದಂತ ಪ್ರತಿ ಮಾತಿಗೂ ಪ್ರಧಾನಿ ನಿನ್ನೆ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರಿಸಿದ್ರು. ಒಂದು ಕಡೆ ಪ್ರಧಾನಿಯ ಆಕ್ರೋಶದ ಮಾತನ್ನ ಕೇಳ್ತಿದ್ರೆ ಮತ್ತೊಂದು ಕಡೆ ವಿಪಕ್ಷಗಳ ಘೋಷಣೆಗಳು ಭಾಷಣದ ಉದ್ದಕ್ಕೂ ಮುಳುಗಿದ್ವು. ಈ ಸುದ್ದಿಯನ್ನು ನೋಡೋಣ ಮೋದಿ ಕೌಂಟರ್ ನ್ಯೂಸ್ 2ನಲ್ಲಿ. 18ನೇ ಲೋಕಸಭೆಯ ಮೊದಲ ಅಧಿವೇಶನದಲ್ಲಿ ಮೊನ್ನೆಯಷ್ಟೇ ರಾಹುಲ್ ಗಾಂಧಿ ಅಬ್ಬರಿಸಿದ್ರು. ಇದಕ್ಕೆ ಕೌಂಟರ್ ಎಂಬಂತೆ ನಿನ್ನೆ ಪ್ರಧಾನಿ ಮೋದಿ ಆರ್ಭಟಿಸಿದ್ದಾರೆ. ಸಂಜೆ 4:10 ಭಾಷಣ ಆರಂಭಿಸಿದ ಮೋದಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ನಡೆದ ವಂದನಾ ನಿರ್ಣಯಕ್ಕೆ ಉತ್ತರಿಸಲು ಶುರು ಮಾಡಿದ್ರು. ಆ ಬಳಿಕ ಬರೋಬ್ಬರಿ 134 ನಿಮಿಷ ಮಾತನಾಡಿದ್ರು. ಆದರೆ ವಿಪಕ್ಷಗಳು ಮಾತ್ರ ನಿರಂತರವಾಗಿ ಅವರ ಭಾಷಣಕ್ಕೆ ಅಡ್ಡಿಪಡಿಸಲು ಮುಂದಾದ್ರು. ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಆರಂಭಿಸುತ್ತಿದ್ದಂತೆಯೇ ವಿಪಕ್ಷ ನಾಯಕರ ಗದ್ದಲ ಮಾಡೋದಕ್ಕೆ ಶುರು ಮಾಡಿದ್ರು. ಮಣಿಪುರದ ಹಿಂಸಾಚಾರದ ಬಗ್ಗೆ ಚರ್ಚೆ ನಡೆಸಿ ಅಂತ ಘೋಷಣೆಗಳನ್ನ ಕೂಗಿದ್ರು. ಮೋದಿ ಮಾತು ಆರಂಭಿಸಿದ ಬಳಿಕವೂ ವಿಪಕ್ಷಗಳ ಸಂಸದರ ಗದ್ದಲ ಮಾತ್ರ ನಿಲ್ಲೇ ಇಲ್ಲ. ಬೇಸತ್ತ ಮೋದಿ ಒಂದು ಹಂತದಲ್ಲಿ ಮಾತು ನಿಲ್ಲಿಸಿ ಕುಳಿತುಕೊಂಡು ಬಿಟ್ರು. ಲೋಕತಂತ್ರಕ್ಕೆ ಮಾನ್ಯ ಪ್ರಧಾನಿ ಮೋದಿ ತಮ್ಮ ಭಾಷಣ ನಿಲ್ಲಿಸಿ ಕೆಳಗೆ ಕೂರುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಗರಂ ಆದ್ರು. ಎಷ್ಟೇ ಹೇಳಿದ್ರು ಘೋಷಣೆ ಕೂಗೋದನ್ನ ನಿಲ್ಲಿಸದ ಸಂಸದರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾನೆ. आपको पर्याप्त समय पर्याप्त अवसर दिया है, ये शोभा नहीं रहता, ये तरीका ठीक नहीं है आपका, नो ये गलत तरीका है आपका, और ये तरीका इस तरीके से नहीं चलेगा, बिल्कुल नो गलत तरीका है. ಸ್ಪೀಕರ್ ಮನವಿ ಮಾಡಿಕೊಂಡ್ರು ವಿಪಕ್ಷಗಳ ಘೋಷಣೆ ಮಾತ್ರ ನಿಲ್ಲಿಲ್ಲ. ಭಾಷಣ ಮುಂದುವರೆಸಿದ ಮೋದಿ ವಿಕಸಿತ ಭಾರತದ ಕನಸು ಹೊರಹಾಕಿದ್ರು. ಮುಂದುವರಿದು ಕಾಂಗ್ರೆಸ್ನದ್ದು ತುಷ್ಟೀಕರಣ, ನಮ್ಮದು ಸಂತುಷ್ಟೀಕರಣ ಅಂತ ಪಂಚ್ಕೊಟ್ರು. इस देश ने लंबे अरसे तक तुष्टीकरण की राजनीति भी देखी. हमने तुष्टीकरण नहीं संतुष्टीकरण और संतुष्टीकरण के विचार को लेकर के हम चले हैं. ಮೊನ್ನೆ ರಾಹುಲ್ ಗಾಂಧಿ ಆಡಿದ್ದ ಮಾತಿಗೆ ಪ್ರಧಾನಿ ಮೋದಿ ಪರೋಕ್ಷವಾಗಿ ತಿರುಗೇಟು ನೀಡಿದ್ರು. ಶಾಲೆಯಿಂದ ಬಂದ ಬಾಲಕನೊಬ್ಬ ತನ್ನ ತಾಯಿಗೆ ದೂರು ಹೇಳುವ ಕಥೆಯೊಂದನ್ನ ಹೇಳಿದ್ರು. ಕತೆ ಹೇಳಿದ ಬಳಿಕ ನಿನ್ನೆ ಕೂಡ ಸಂಸತ್ನಲ್ಲಿ ಬಾಲಕನ ಬುದ್ಧಿ ಪ್ರದರ್ಶನವಾಯಿತು ಅಂತ ಲೇವಡಿ ಮಾಡಿದ್ರು. कल सदन में यही बचकाना हरकत देखी है. कल यहां बालक बुद्धि का विलाप चल रहा था. ಮುಂದುವರಿದು ಮಾತನಾಡಿದ ಮೋದಿ ಕಾಂಗ್ರೆಸ್ 99 ಸೀಟ್ ಗೆದ್ದಿರೋ ಬಗ್ಗೆಯೂ ಲೇವಡಿ ಮಾಡಿದ್ರು. ಬಾಲಕನೊಬ್ಬ 99 ಅಂಕ ಪಡೆದು ಸಂಭ್ರಮ ಪಡ್ತಾ ಇದ್ದ. ಆದ್ರೆ ಆ ಬಾಲಕ 100ರಲ್ಲಿ 99 ಅಲ್ಲ, 543ರಲ್ಲಿ 99 ಪಡೆದಿದ್ದ. ಈ ಸತ್ಯ ಹೇಳಲು ಖುದ್ದು ಶಿಕ್ಷಕರೇ ಬರಬೇಕಾಯ್ತು ಅಂತ ರಾಹುಲ್ ಗಾಂಧಿಯ ಕಾಲೆಳೆದ್ರು. 100 में से 99 नहीं लाया, ये तो 543 में से लाया है. अब उस बालक बुद्धि को कौन समझाए? ಇನ್ನು ರಾಹುಲ್ ಗಾಂಧಿ ನಿನ್ನೆ ಆಡಿದ ಹಿಂದೂ ಧರ್ಮದ ಮಾತಿಗೆ ಮೋದಿ ನಿಗಿನಿಗಿ ಕೆಂಡವಾದ್ರು. ಈಶ್ವರನ ರೂಪದರ್ಶನಕ್ಕೆ ಹೊರತು ಪ್ರದರ್ಶನಕ್ಕೆ ಅಲ್ಲ ಅಂತ ರಾಹುಲ್ ವಿರುದ್ಧ ಬೆಂಕಿಯುಗಳಿದ್ರು. हिंदू हिंसक होते हैं, ये है आपके संस्कार, ये है आपका चरित्र, ये है आपकी सोच, ये है आपकी नफरत. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾತನಾಡಿದ ಪ್ರಧಾನಿ ಮೋದಿ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ದೇಶದ ಪ್ರತಿಯೊಬ್ಬ ಯುವಕರಿಗೆ ಹೇಳ್ತೇನೆ, ಈ ಬಗ್ಗೆ ಕೇಂದ್ರ ಸರ್ಕಾರ ತುಂಬಾ ಗಂಭೀರವಾಗಿದೆ ಮತ್ತು ನಮ್ಮ ಜವಾಬ್ದಾರಿಗಳನ್ನ ಪೂರೈಸಲು ನಾವು ಒಂದೊಂದು ಹೆಜ್ಜೆ ಇಡ್ತಿದ್ದೇವೆ. ಯುವ ಜನರ ಭವಿಷ್ಯದೊಂದಿಗೆ ಚೆಲ್ಲಾಟವಾಡೋರನ್ನ ಬಿಡುವುದಿಲ್ಲ ಅಂತ ಮೋದಿ ಸಂಸತ್ತಿಗೆ ತಿಳಿಸಿದ್ರು. ऐसी घटनाओं को रोकने के लिए अत्यंत गंभीर है और युद्ध स्तर पर हम अपनी जिम्मेवारियों को पूरा करने के लिए एक के बाद एक कदम उठा रहे हैं. ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಸಂಸದ
ಅನುರಾಗ್ ಠಾಕೂರ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದಾ ಸಂವಿಧಾನದ ಪುಸ್ತಕ ಹಿಡಿದುಕೊಂಡು ಓಡಾಡ್ತಿರಲ್ಲ, ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ, ಸಂವಿಧಾನದಲ್ಲಿ ಎಷ್ಟು ಪುಟಗಳಿವೆ ಅಂತ ಪ್ರಶ್ನೆ ಕೇಳಿದ್ರು. ಇದಕ್ಕೆ ವಿಪಕ್ಷ ನಾಯಕರು ಫುಲ್ ಸೈಲೆಂಟ್ ಆಗಿದ್ರು.